ಹಲೋ ಪ್ರೇರಣಾ ಸ್ಟೂಡೆಂಟ್ಸ್, ಇವತ್ತು ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಕ್ವಶನ್ ಬ್ಯಾಂಕಲ್ಲಿ ನಂಬರ್ ಸೀರೀಸ್ ಟಾಪಿಕ್ ನೋಡೋಣ. ಕ್ವಶನ್ ನಂಬರ್ 63 ಇಂದ 70 ತನಕ. ಸೊ ಕ್ವಶನ್ ನಂಬರ್ 63, ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಅಥವಾ ಬ್ಲ್ಯಾಂಕ್ ಇಲ್ಲಿಯಲ್ಲ ಇದು ಇನ್ ದ ಫಾಲೋಯಿಂಗ್ ನಂಬರ್ ಸೀರೀಸ್ 5, 13, 29, 61, 125, 253. ನೆಕ್ಸ್ಟ್ ಯಾವ ನಂಬರ್ ಬರಬೇಕು? 4 ಆಪ್ಷನ್ಸ್ ಇಲ್ಲಿದೆ. ಹೇಗೆ ಮಾಡೋದು ಇದನ್ನು ನೋಡೋಣ. ಪುಸ್ತಕದಲ್ಲೇ ಇದರ ಆನ್ಸರ್ಸ್ ಕೊಟ್ಟಿದ್ದಾರೆ, ಅದನ್ನೇ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಈಗ ಇಂತಹ ಸಮಸ್ಯೆಗಳು ಕೊಟ್ಟಾಗ ನಾವು ಈ ಕೊಟ್ಟಿರೋ ನಂಬರ್ನ ಸ್ವಲ್ಪ ನಾವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಈ ಒಂದು ನಂಬರ್ಗೂ ಇನ್ನೊಂದು ನಂಬರ್ಗೂ ಏನೋ ಒಂದು ಕನೆಕ್ಷನ್, ಸಂಬಂಧ ಇರುತ್ತೆ. ಈಗ ಇಲ್ಲಿ 5 ಕೊಟ್ಟಿದ್ದಾರೆ, ಅದಾದಮೇಲೆ 13, 29, 61, 125, ಅದಾದಮೇಲೆ 253. ನೆಕ್ಸ್ಟ್ ಹಾಗೆ ಇದು ಯಾವುದೋ ಒಂದು ಕನೆಕ್ಷನಲ್ಲಿ ಹಿಂಗೆ ಹೋಗ್ತಿರುತ್ತೆ, ಅದೇ ಕನೆಕ್ಷನಲ್ಲೇ ಇದು ಕಂಟಿನ್ಯೂ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನ್ನು. ಏನು ಅದರ ಕನೆಕ್ಷನ್ನು ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ಆನ್ಸರ್ ಕೊಟ್ಟಿರೋದು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಆದರೆ 5ಕ್ಕೂ 13ಕ್ಕೂ ಏನು ಸಂಬಂಧ, 13ಕ್ಕೂ 29ಕ್ಕೂ ಏನು ಸಂಬಂಧ, ಹೀಗೆ ಅದು ಮಲ್ಟಿಪಲ್ ಟೈಪ್ಸ್ ಇರ್ಬೋದು. ಈಗ ಆ್ಯಡ್ ಮಾಡ್ತಾ ಹೋಗ್ತೀನಿ. 5 + 8 13, 13ಕ್ಕೂ 29ಕ್ಕೂ +16 ಅಲ್ವಾ? 13, 19, 29, 29ಕ್ಕೂ 61ಕ್ಕೂ, ಸೊ 11ಲ್ಲಿ 9 ಹೋದರೆ 2, 5ಲ್ಲಿ 2 ಹೋದರೆ 3, +32. ನೋಡಿ, ಇಲ್ಲೇ ಒಂದು ಸಂಬಂಧ ಕಾಣಿಸ್ತಾ ಇದೆ. 8, 16, 32. ಹಾಗೆ ಇಲ್ಲಿ ನೋಡೋಣ. 5 - 1 4, 12 - 6 6, 64. ಹಾಗೆ ಇಲ್ಲಿ ನೋಡೋಣ. 13ರಲ್ಲಿ 5 ಹೋದರೆ 8, ಆಮೇಲೆ 4ರಲ್ಲಿ 2 ಹೋದರೆ 2, 2ರಲ್ಲಿ 1 ಹೋದರೆ 128. ನೀವು ಇಲ್ಲಿ ನೋಡಿದ್ರೆ ಇದನ್ನಲ್ಲೇ ಒಂದು ರಿಲೇಷನ್ ನೋಡ್ಬೋದು ನಾವು. ಈಗ 5 + 8 13, 13 + 16 29, 29 + 16 32, 29 + 32 61, 61 + 64 125, 125 + 128 253. ಈ ನಂಬರ್ ಗಮನಿಸಿದ್ರೆ 8, 8 × 2 16, 16 32, 32 64, 64 128. ಇಲ್ಲಿ ನೋಡಿ ಏನಾಗುತ್ತೆ. 128 2 8 16 1 2 4 1 5 2 1 2, ಆಯಿತಾ? 253 + 256 ತೊಗೊಂಡ್ರೆ 6 + 3 9, 5 + 5 10, 1 2 + 2 4 1 5, 509. ಇಲ್ಲೇ ಒಂದು ಆನ್ಸರ್ ಸಿಕ್ಬಿಡ್ತು 509 ಅಂತ. ಯಾಕೆಂದರೆ ಇಲ್ಲಿಗೆ ಒಂದು ಏನೋ ಒಂದು ಕನೆಕ್ಷನ್ ಕಾಣಿಸ್ತದೆ ನಮಗೆ. ಆ ಕನೆಕ್ಷನ್ ಕಂಡಿಡಿಯಬೇಕು. ಇದು ಹೇಗಪ್ಪ ಅಂದರೆ, ನಂಬರ್ ಸೀರೀಸ್ ಅನ್ನೋದು ಒಂದು ಬೀಗ ಇದ್ದಾಗೆ. ನಿಮಗೊಂದು ಬೀಗ ಕೊಟ್ಬಿಡ್ತಾರೆ, ಲಾಕಾಗಿರುತ್ತೆ ಬೀಗ. ನಿಮಗೆ ಮಲ್ಟಿಪಲ್ ಕೀಗಳು ಕೊಟ್ಟಿರ್ತಾರೆ. ಇದರಲ್ಲಿ ಯಾವ ಕೀ ಇದು ಹೋಗಿ ಬೀಗ ತೆಗೆಯುತ್ತೆ ಅನ್ನೋದು ಮಾಡಬೇಕಾಗಿರೋದು. ಸೊ ಇಲ್ಲಿ ಈಗ ಬುಕ್ಕಲ್ಲಿ ಕೊಟ್ಟಿರೋ ಆನ್ಸರ್ಗಿಂತ ನಾವು ಬೇರೆ ಮಾರ್ಗವಾಗಿ ಕಂಡುಹಿಡಿದಾಗಲೂ ಕೂಡ ಆನ್ಸರ್ ಬಂದ್ಬಿಡ್ತು. ಈ ಬುಕ್ಕಲ್ಲಿ ಕೊಟ್ಟಿರೋ ಆನ್ಸರ್ ನೋಡೋಣ. 5 13 ಆಗಬೇಕಾದ್ರೆ, ಇಲ್ಲಿ 5 13 ಆಗಬೇಕಾದ್ರೆ 5 × 2 10 + 3 13, ಅದು ಇದು. ಅದೇ ಥರನೇ 13 29 ಆಗಬೇಕಾದ್ರೆ 13 2 26 + 3 29. ಹಾಗೆ 29 61 ಆಗಬೇಕಾದ್ರೆ 29 × 2 ಎಷ್ಟಾಗುತ್ತೆ? 58 ಆಗುತ್ತೆ, +3 61. ಹಾಗೆ 61 × 2 122 + 3 125. ಸೊ 2 + 3 ಅನ್ನೋದು ಹಾಕ್ಕೊಂಡು ಹೋದರೂ ಕೂಡ ನಾವು ಕೊನೆಯಲ್ಲಿ ಕೊಟ್ಟಿರೋ 253ಕ್ಕೆ 253 × 2 2 3 6, 2 5 10 1 2 4 1 5 +3 509. ಇದು ಕೂಡ ಇನ್ನೊಂದು ಆನ್ಸರ್ ಸಿಕ್ತು. ಸೊ ಇಲ್ಲೂ ಅಷ್ಟೇ ನೋಡಿ, ಮೊದಲ ಸಂಖ್ಯೆ ಫಸ್ಟ್ ನಂಬರ್ × 2 + 3 ಸೆಕೆಂಡ್ ನಂಬರ್. ಸೆಕೆಂಡ್ ನಂಬರ್ × 2 + 3 ಥರ್ಡ್ ನಂಬರ್. ಥರ್ಡ್ ನಂಬರ್ × 2 + 3 ಫೋರ್ತ್ ನಂಬರ್. ಹೀಗೆ ಇಲ್ಲೂ ಒಂದು ರಿಲೇಷನ್ ಕಾಣಿಸ್ತು, ಹೀಗೂ ಒಂದು ರಿಲೇಷನ್ ಕಾಣಿಸ್ತು. ಯಾವ ಥರ ನೋಡಿದ್ರು ಕೂಡ ಆನ್ಸರ್ ನಮಗೆ ಕರೆಕ್ಟಾಗಿ ಬಂದಿದೆ. ಹೀಗೆ ನಾವು ಯೋಚನೆ ಮಾಡಬೇಕಾದಂತಹ ರೀತಿ. ನೆಕ್ಸ್ಟ್ ಪ್ರಾಬ್ಲಮ್ಮು 64ನೇ ಪ್ರಾಬ್ಲಮ್ಮು.
16, 32, 35, 140, 145, 870, 877. ಇಲ್ಲೂ ನೀವು ನಂಬರ್ ನೋಡ್ತಾ ಇದ್ದ ಹಾಗೆ ನಮಗೆ ತಲೆಯಲ್ಲಿ ಏನಾದರೂ ಹೊಳೆಯಕ್ಕೆ ಶುರು ಆಗಬೇಕು. 16ಕ್ಕೂ 32ಕ್ಕೂ ಒಂದು ಕನೆಕ್ಷನ್ ಕಾಣಿಸ್ಬಿಡ್ತು ಈಸಿಯಾಗಿ. ಏನೋ 16 2 32. ಆದರೆ 32 2 64 ಅಲ್ಲ. ಸೊ ಇದಕ್ಕೂ ಇನ್ಯಾವುದೋ ಬೇರೆ ಥರ ಕನೆಕ್ಷನ್ ಇದೆ. ಆಮೇಲೆ 35ಕ್ಕೂ 140ಕ್ಕೂ ಕನೆಕ್ಷನ್ ಕಾಣಿಸ್ತು. ಏನೋ ಇದೆ ಇಲ್ಲಿ 35 2 70, 72 140. ಸೊ 35 4 140. ಸೊ ಅಲ್ಲಿ 12 2 ಇಲ್ಲಿ 35 4 ಹೀಗೆ ಏನೋ ಕನೆಕ್ಷನ್ ಕಾಣಿಸ್ತಾ ಇದೆ. ಆದರೆ ಇದು ಬೇರೆ ಕನೆಕ್ಷನ್. ಇಲ್ಲಿ 3 ಜಾಸ್ತಿ ಆಯಿತು, ಇಲ್ಲಿ 5 ಜಾಸ್ತಿ ಆಯಿತು. ಇದಕ್ಕೂ ಅದೇ ಥರ ಕನೆಕ್ಷನ್ ಏನು ನೋಡಬೇಕು. 145 ಇಂಟು ಎಷ್ಟಕ್ಕೆ 870 ಬರುತ್ತೆ ಅಂತ. ಹಾಗೆ ಇದು ಬೇರೆ ಕನೆಕ್ಷನ್. ಸೊ ಈ ರಿಲೇಷನ್ನು ಎಕ್ಸ್ ಅಂತ ಇದ್ದರು, ಸೇಮ್ ಎಕ್ಸ್ ರಿಲೇಷನ್ ಅಂದರೆ ಎಕ್ಸ್ ಅಂದರೆ ಎಕ್ಸ್ ವ್ಯಾಲ್ಯೂ ಅಲ್ಲ. ಎಕ್ಸ್ ಅಂದರೆ ಇಂಟು 2 ಇಂಟು 4 ಇಂಟು 8 ಅದೇ ಥರದ್ದು. ಹಾಗೆ ಇದು ವೈ ರಿಲೇಷನ್ ಆದರೆ ಅಂದರೆ ಪ್ಲಸ್ ಸಮಥಿಂಗ್ ಆದರೆ ಇದರ ನೆಕ್ಸ್ಟ್ ನಾವು ಏನು ಹಾಕಬೇಕು ಅಂತ ಯೋಚನೆ ಮಾಡಬೇಕು. ಅದು ಈ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡೋದು. ಇಲ್ಲಿ ನೋಡಿ, ನಾವು ಅಂದ್ಕೊಂಡಾಗೆ ಇವರು ಕೂಡ ಅದೇ ಥರ ಮಾಡಿದ್ದಾರೆ. ಮೊದಲನೇದಕ್ಕೂ ಎರಡನೇದಕ್ಕೂ ಕನೆಕ್ಷನ್ನು 16 ಇಂಟು 2 32 ಆಯಿತು. ಈಗ ಎರಡನೇ ನಂಬರ್ಗೂ ಮೂರನೇ ನಂಬರ್ ಕನೆಕ್ಷನ್ನು 32 ಪ್ಲಸ್ 3 35. ಆಮೇಲೆ 35ಕ್ಕೂ 140ಕ್ಕೂ 35 ಇಂಟು 4 140. 140 ಪ್ಲಸ್ 5 145. ಇಲ್ಲಿ ನೋಡಿ 145 ಇಂಟು 6 870 ಮಾಡಿ ನೋಡಿ. 6 5 33, 6 4 24 3 27 2 6 1 6 ಪ್ಲಸ್ 2 8. ಆಮೇಲೆ 870 ಪ್ಲಸ್ 7 877. ಸೊ ಏನಾಗ್ತಿದೆ ಇದು? ಒಂದು ಸಲ ಇಂಟು 2, ಆಮೇಲೆ ಪ್ಲಸ್ 3, ಆಮೇಲೆ ಇಂಟು 4 ಪ್ಲಸ್ 5 ನೆಕ್ಸ್ಟ್ ನಂಬರ್ಗೆ, ಆಮೇಲೆ ಇಂಟು 6 ಪ್ಲಸ್ 7 ನೋಡಿ, ಇಂಟು 2 4 6 ನೆಕ್ಸ್ಟು ಇಂಟು 8 ಆಗಬೇಕು. ಹಾಗೆ ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಇನ್ನೊಂದು ನಂಬರ್ ಕೇಳಿದ್ರೆ ಪ್ಲಸ್ 9 ಆಗಬೇಕು. ಹೀಗೆ ಇದು ಕೇಳಿಲ್ಲ, ಇದನ್ನು ಮಾತ್ರ ಕೇಳಿದ್ದಾರೆ. ಅದಕ್ಕೆ ನಾವೇನು ಮಾಡ್ತೀವಿ, 877 ಇಂಟು 8 8 7 56 5 8 7 56 5 61 6 8 8 64 ಪ್ಲಸ್ 6 70 7016 ಎ ಆನ್ಸರ್. ಹೀಗೆ ನಾವು ಸಂಖ್ಯೆಗಳಲ್ಲಿ ಏನು ಸಂಬಂಧ ಇದೆ, ಕೆಲವು ಸಲ ನೇರವಾದ ಸಂಬಂಧ ಆಗಿಲ್ಲದೆ ಇರ್ಬೋದು. 1 ರಿಂದ 2ಗೆ ಒಂದು ಸಂಬಂಧ, ಎರಡನೇ ಸಂಖ್ಯೆಯಿಂದ 3 ಇನ್ನೊಂದು ಸಂಬಂಧ, ಈ ಸಂಬಂಧ. ಆದರೆ ಇದರಲ್ಲಿ ಒಂದು ಪ್ಯಾಟರ್ನ್ ಕಾಣಬೇಕು. ಇದು ಇಂಟು 2 ಆದರೆ, ಆಮೇಲೆ ಇದು ಇಂಟು 4 ಆಯಿತು, ಆಮೇಲೆ ಇದು ಇಂಟು 6 ಆಯಿತು. ಅಂದರೆ 2 ಆ್ಯಡ್ ಮಾಡ್ತಾ ಹೋದ್ವಿ. 2 4 6 8 ಆಗೋಯ್ತು. ಇದು ಪ್ಲಸ್ 3 ಆದರೆ ನೆಕ್ಸ್ಟ್ ಪ್ಲಸ್ 5 ಆಯಿತು. ಅಂದರೆ 2 ವ್ಯತ್ಯಾಸ ಇದೆ. ನೆಕ್ಸ್ಟ್ ಪ್ಲಸ್ 7 ಆಯಿತು. ಸೊ ನಮಗೊಂದು ಪ್ಯಾಟರ್ನ್ ಸಿಕ್ಬಿಡ್ತು. ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ನೆಕ್ಸ್ಟು ಪ್ಲಸ್ 9. ಹಾಗೆ ಆ ರೀತಿ ನಾವು ಸೊಲ್ಯೂಷನ್ ಕಂಡುಹಿಡಿಯಬೇಕು. ಈಗ ಕ್ವಶನ್ ನಂಬರ್ 65 ನೋಡೋಣ. ಇಲ್ಲಿ ನೋಡಿ, 5 10 35 160 785. ಇದು ಇಲ್ಲೊಂದೇನೋ ಇಂಟು 2 ಆದರೂ ಕೂಡ ಇದಕ್ಕಿದ್ದಾಗ ಇದು ಜಾಸ್ತಿ ಜಂಪ್ ಆಗಿದೆ, ಇನ್ನೂ ಜಾಸ್ತಿ ಜಂಪ್ ಆಗಿದೆ. ಆದ್ದರಿಂದ ಇದನ್ನು ನೇರವಾಗಿ ನಾವು ಒಂದು ಮಲ್ಟಿಪ್ಲಿಕೇಶನ್ ಹಾಕೋಕ್ಕಾಗಲ್ಲ. 5 2 10, 10 2 20 ಅಥವಾ 10 4 40. ಸೊ ಎಲ್ಲೂ ಮಧ್ಯೆ ಬರಲಿಲ್ಲ. ಇದನ್ನು ಬೇರೆ ರೀತಿ ನೋಡಬೇಕಾಗತ್ತೆ ನಾವು. ಇದು ಈ ರೀತಿ ಕೊಟ್ಟಿದ್ದಾರೆ ಆನ್ಸರ್ ಬುಕ್ಕಲ್ಲಿ. ಇದು ಏನಂತ ಕರೆಕ್ಟಾಗಿ ಅರ್ಥ ಆಗಲ್ಲ. ಸಾಮಾನ್ಯವಾಗಿ ಈ ಸಿಂಬಲ್ ಹಾಕಿದ್ರೆ 5 to the power of 1 ಅಂತ ಅರ್ಥ ಆಗುತ್ತೆ. ಇದು 5 to the power of 2 ಅಂತ ಅರ್ಥ ಆಗುತ್ತೆ. 5 to the power of 3. ಸೊ 5 to the power of 1 ಅಂದರೆ 5, 5 to the power of 2 ಅಂದರೆ 5 5 25. ಇದು ಯಾಕೋ ಇದು ಗೊತ್ತಾಗ್ತಿಲ್ಲ. 5 to the power of 3 ಅಂದರೆ 125, 25 5 125. ಏನೋ ಗೊತ್ತಾಗ್ತಿಲ್ಲ ಇಲ್ಲಿ. ಅದರಿಂದ ನಾವು ಇದು ಬಿಟ್ಟು ಏನಿರ್ಬೋದು ಅಂತ ನೋಡೋಣ, ಹೇಗೆ ಇದನ್ನು ನಾವು ಸಾಲ್ವ್ ಮಾಡ್ಬೋದು. ಸೊ ಮೊದಲು ನಾವು ಈ ನಂಬರ್ ಬರ್ಕೊಂಬೋಣ. 5 10. ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದೇನೆ, ಯಾಕಂದರೆ ಮಧ್ಯೆ ಏನಾದರೂ ನಮಗೆ ಬರೀಬೇಕು ಅನಿಸಿದ್ರೆ ಬರಿಬೋದು. ಏನು ರಿಲೇಷನ್ ಇರ್ಬೋದು ಅಂತ ಬರಿಬೋದು. ಸೊ 5 ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ, 35 ಇದೆ, 160 ಇದೆ, 785 ಇದೆ. ಇದೆಲ್ಲದಕ್ಕೂ ಏನೋ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ಕಂಡುಹಿಡಿಯಬೇಕು. ಕೀಲಿ ಅಂತೀವಲ್ಲ, ಆ ಕನೆಕ್ಷನ್ ಕಂಡುಹಿಡಿಯಬೇಕು. ಆ ಕನೆಕ್ಷನ್ ಕಂಡುಹಿಡಿದ್ರೆ ಅದೇ ಕನೆಕ್ಷನ್ನು, ಅದೇ ರಿಲೇಷನನ್ನು ನಾವು 785ಗೆ ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತೆ. ಸೊ ಏನು ಮಾಡೋಣ, ಈ 5 ಹೇಗಿರುತ್ತೆ, 5 ಇಂಟು
0 ಹಾಕೋಣ, +5 ಹಾಕೋಣ. ಅವಾಗೇನಾಗುತ್ತೆ, 5 × 0 = 0 +5 ಬಂತು. ಯಾಕೆ ಈ ಥರ ಮಾಡ್ತಾ ಇದ್ದೀವಪ್ಪ ಅಂದರೆ, ನೆಕ್ಸ್ಟ್ ಟೈಮ್ ಮಾಡಿದಾಗ ಏನಾಗುತ್ತೆ, 5 × 1 + 5 ಹಾಕೋಣ. ಓಕೆ, ಸೊ 5 × 1 = 5 +5 10 ಬಂತು. ಈಗ ಇದರ ನೆಕ್ಸ್ಟು 5 × 5 ಎಷ್ಟಾಯಿತು, 25 ಆಯಿತು, +10 ಹಾಕೋಣ. 25 + 10. ಯಾಕೆ ಈ ಥರ ಮಾಡಿದ್ವಿ, ನಮಗೆ ಮೊದಲನೇದಕ್ಕೆ ನಾವು ಯಾವ ರೀತಿ ಬೇಕಾದ್ರೂ ತರ್ಬೋದು. ಇದಕ್ಕೆ ರಿಲೇಷನ್ನು ಹಿಂದ್ಗಡೆ ಯಾವುದೂ ನಂಬರ್ ಇಲ್ಲ. ಅದರಿಂದ ಮೊದಲನೇದಕ್ಕೆ ನಾವು 5 × 0 + 5 ಹಾಕಿದಾಗ 5 ಬಂತು. ಇದನ್ನು ಒಂದು ಅಸಂಪ್ಷನ್ ಅಂತೀವಿ, ಅಸಂಪ್ಷನ್ ಮಾಡ್ಕೋಬೇಕು. ಈ ನಂಬರ್ ಸೀರೀಸ್ ನೋಡ್ತಾ 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 ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದ ಹಾಗೇ ಒಂದು ಲೆವೆಲ್ ಆಫ್ ಅಸಂಪ್ಷನ್ ಬೆಳೆಯುತ್ತೆ. ಅಂದರೆ ಹೀಗಿರ್ಬೋದಾ ಅಂತ ಯೋಚನೆ ಮಾಡೋಂಥದ್ದು. ಸೊ ಈ ರೀತಿ ಹಾಕ್ಕೊಂಡಾಗ ನೆಕ್ಸ್ಟು ನಾನು 5 × 1 ಯಾಕೆ ಹಾಕ್ಕೊಂಡೆ ಅಂದರೆ, 0 ಆದಮೇಲೆ 1 ಅಂತ ತಗೋಣ. ಓಕೆ, ಆದಮೇಲೆ ಈ +5 ಯಾವುದು, ಇದು, ಅಥವಾ ಈಗ ತಗೋಣ. ನೆಕ್ಸ್ಟು ಎರಡನೇದಕ್ಕೆ 5 × 5. ಓಕೆ, ಸೊ +10 ಯಾವುದು, ಈ ಹಿಂದಿನ 10. ಈಗ ಇಲ್ಲಿ ನಾನು 5 × 5 × 5 ಎಷ್ಟಾಯಿತು, 5 × 5 = 25, 5 × 125, ಪ್ಲಸ್ 160ಕ್ಕೂ 125ಕ್ಕೂ ವ್ಯತ್ಯಾಸ 35. 125 + 35 160. ಈ 35 ಎಲ್ಲಿಂದ ಬಂತು, ಹಿಂದಿನ ನಂಬರಿಂದ ಬಂತು. ಸೊ ಈ ಫಾರ್ಮುಲಾ ತೊಗೊಂಡು ಹೋದರೆ 160ಕ್ಕಾಯಿತು. ಇದೇ ಥರ ನೆಕ್ಸ್ಟ್ ಫಾರ್ಮುಲಾ ಆಗುತ್ತೆ ನೋಡೋಣ. 5 × 5 × 5 × 5 4 ಸಲ. 4 ಸಲ ಮಾಡಿದಾಗ ಎಷ್ಟಾಯಿತು, 25 25 625. 625 ಪ್ಲಸ್ ಹಿಂದಿನ ಸಂಖ್ಯೆ 160 ಮಾಡಿದ್ರೆ, ಇದನ್ನು ಮಾಡಿದ್ರೆ 785 ಬರುತ್ತೆ. ಈಗ ನಮಗೆ ಏನು ಗೊತ್ತಾಯ್ತಪ್ಪ ಅಂದರೆ, ಇಲ್ಲಿಂದ ತಗೊಳ್ಳಿ, ರಿಲೇಷನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. 5 × 1 ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಸೊ 0ಯಿಂದ ಶುರು ಮಾಡಿದ್ವಿ, ಅಥವಾ ಒಂದು ಕೆಲಸ ಮಾಡಬೇಕು, ಇದನ್ನು 0 ಅಂತ ಅನ್ನೋದಕ್ಕಿಂತ 0 ಸಲ 5 ತೊಗೊಂಡಿದ್ದೀವಿ, ಅದಕ್ಕೆ 5 ಆ್ಯಡ್ ಮಾಡಿದಾಗ ಮೊದಲನೇದು ಬಂತು. ಈಗ 1 ಸಲ 5 ತೊಗೊಂಡಿದ್ದೇವೆ, ಈ 1 ಅಂತ ಬರೆಯೋದೇ ಬೇಡ, 1 ಸಲ 5 ತೊಗೊಂಡಿದ್ದೇವೆ, ಅದಕ್ಕೆ ಹಿಂದಿನ ಸಂಖ್ಯೆ ಆ್ಯಡ್ ಮಾಡಿದ್ರೆ, ಇದು ಹಿಂದಿನ ಸಂಖ್ಯೆ ಆ್ಯಡ್ ಮಾಡಿದ್ರೆ 10 ಬಂತು. ಈಗ 2 ಸಲ 5 ತೊಗೊಂಡಿದ್ದೇವೆ, ಮಲ್ಟಿಪ್ಲೈ ಮಾಡಿ ಅದಕ್ಕೆ ಹಿಂದಿನ ಸಂಖ್ಯೆನ ಆ್ಯಡ್ ಮಾಡಿದಾಗ 35 ಬಂತು. ಈಗ 4ನೇ ಟರ್ಮ್, 4th ಟರ್ಮ್ ನಂಬರ್ಗೆ 3 ಸಲ 5 ತೊಗೊಂಡಿದ್ದೇವೆ, ಇಂಟು ಮಾಡಿರೋದು, ಅದಕ್ಕೆ ಇದು 5⁻³ ಅಂತ ಹಾಕಿರೋದು. ಇದು ಬಹುಶಃ ಹಾಕ್ಬಿಟ್ಟು ಹಿಂದಿನ ಸಂಖ್ಯೆನ 35 ಹಿಂದಿನ ಸಂಖ್ಯೆನ ಆ್ಯಡ್ ಮಾಡಿದಾಗ ನಮಗೆ 160 ಬಂತು. ಅದೇ ಥರ 5ನೇ ಸಂಖ್ಯೆಗೆ 4 ಸಲ 5ಗಳನ್ನ ಮಲ್ಟಿಪ್ಲೈ ಮಾಡಿ ಅದರ ಹಿಂದಿನ ಸಂಖ್ಯೆ 160 ಆ್ಯಡ್ ಮಾಡಿದಾಗ ನಮಗೆ 785 ಬಂತು. ಈಗ ನಾವು ಮಾಡಬೇಕಾಗಿರೋದು 5ನ್ನು 5 ಸಲ ಮಾಡಬೇಕು. 5 × 5 × 5 × 5 × 5 5 ಸಲ ಮಾಡಿಬಿಟ್ಟು ಅದಕ್ಕೆ ಹಿಂದಿನ ಸಂಖ್ಯೆ 785 ಆ್ಯಡ್ ಮಾಡೋಣ. ಎಷ್ಟು ಬರುತ್ತೆ ನೋಡೋಣ. ಸೊ ನಾವು 4 ಸಲ ಮಲ್ಟಿಪ್ಲೈ ಮಾಡಿದ್ರೆ ನೋಡಿದ್ರೆ ಎಷ್ಟು ಬರುತ್ತೆ ಅಂತ, 625. ಅದಕ್ಕೆ ಇನ್ನೊಂದು ಸಲ ಮಾಡಿದ್ರೆ 5 × 5 = 25, 2 5 2 10 2 12 1 5 6 30 1 31 ಪ್ಲಸ್ 785. ಸೊ 3125 785 ತೊಗೊಂಡ್ರೆ 10 1 11 1 9 3 3910 ಇಸ್ ದ ಆನ್ಸರ್. ಸೊ ಇದು ಸ್ವಲ್ಪ ಕಂಡುಹಿಡಿಯೋದು ಕಷ್ಟವಾದರೂ ಕೂಡ ನಾವು ನಿಧಾನಕ್ಕೆ ಯೋಚನೆ ಮಾಡಿಕೊಂಡು ಮಲ್ಟಿಪಲ್ ಆಪ್ಷನ್ಸ್ ಥಿಂಕ್ ಮಾಡಿಕೊಂಡು ಏನೋ ಒಂದು ಈ ಥರ ರಿಲೇಷನ್ ಕಾಣಬೇಕು, ಎಕ್ಸ್ಪ್ಲೇನ್ ಮಾಡೋಕ್ಕಾಗಬೇಕು. ಈ ಒಂದು ರಿಲೇಷನ್ ಕಾಣಿಸ್ತು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಬೇಕು. ಈಗ ಮುಂದಿನ ಪ್ರಶ್ನೆ 66. ಸೊ 196, 200, 209, 234, 283, 404, 573. ಇಲ್ಲೂ ಅಷ್ಟೇ ಯಾವುದೇ ಥರ ನಮಗೆ ಏನಾಗ್ತಿದೆ ಅಂತ ನೇರವಾಗಿ ಗೊತ್ತಾಗೋದಿಲ್ಲ. ಈ ಥರ ಸಂಖ್ಯೆಗಳಿಗೆ ಮಲ್ಟಿಪ್ಲಿಕೇಶನ್ ಕಾಣದೆ ಹೋದರೆ ಡಿಫ್ರೆನ್ಸ್ ನೋಡಬೇಕು ಸ್ವಲ್ಪ. ನೋಡೋಣ, ಉದಾಹರಣೆಗೆ ಇಲ್ಲಿ ನೋಡಿ, 1
ನಂಬರ್ಸ್ ಬರ್ಕೊಂಡು ಹೋಗೋಣ. ಏನು, ಇಲ್ಲಿ 196 ಇದೆ, ನೆಕ್ಸ್ಟು 200 ಇದೆ, ನೆಕ್ಸ್ಟು 209 ಇದೆ, ನೆಕ್ಸ್ಟು 234 ಇದೆ, ಆಮೇಲೆ 283 ಇದೆ, ಆಮೇಲೆ 404 ಇದೆ, ಆಮೇಲೆ 573 ಇದೆ. ಈ ಥರ ನಂಬರ್ಗಳಿಗೆ ನಮಗೆ ನೇರವಾದ ಸಂಬಂಧ ಕಾಣಿಸದೆ ಹೋದರೆ ಒಂದು ನೋಡೋದೇನಪ್ಪ ಅಂದರೆ ಈ ಎರಡಕ್ಕೂ ವ್ಯತ್ಯಾಸ ಎಷ್ಟಿದೆ. 200 - 196 4, 209 - 200 9, 234 - 209 ಅಂದರೆ 34ರಲ್ಲಿ 9 ಹೋದರೆ 25, 83ರಲ್ಲಿ 34 ಹೋದರೆ 13ರಲ್ಲಿ 4 ಹೋದರೆ 9, 7ರಲ್ಲಿ 3 ಹೋದರೆ 4, ಎರಡಕ್ಕೂ 4ರಲ್ಲಿ 3 ಹೋದರೆ 1, 10ರಲ್ಲಿ 8 ಹೋದರೆ 2, 1 ಈ ಕಡೆ ಹೋಯಿತು, 3ರಲ್ಲಿ 2 ಹೋದರೆ 1. ಈ ಡಿಫ್ರೆನ್ಸ್ ತಗೋಣ. 13ರಲ್ಲಿ 4 ಹೋದರೆ 9, 6ರಲ್ಲಿ 0 6, 5ರಲ್ಲಿ 4 ಹೋದರೆ 1. ಈಗ ನಮಗೆ ನಂಬರ್ಗಳನ್ನು ನಾವು ನೋಡ್ತಾ ಈ ನಂಬರ್ಗಳನ್ನ ನೋಡಿದಾಗ ನಮಗೆ ಏನೋ ತಲೆಗೆ ಹೊಳಿಬೇಕು. ಇದು ನಾವು ಹೇಗೆ ಅಂತ ಏನಂತಾರೆ, ಅಸಂಪ್ಷನ್, ಅಂದರೆ ಅಭ್ಯಾಸ ಮಾಡಿದಾಗಲೇ ಬರೋವಂಥದ್ದು ಈ ಹೊಳೆಯೋದು, ಇಲ್ಲಾಂದರೆ ಸುಮ್ಮನೆ ಬರೋದಿಲ್ಲ. ಈ 4 ನೋಡ್ತಿದ್ದಾಗೆ ನಮಗೆ 4, 9, 25 ನೋಡ್ತಿದ್ದಾಗೆ ನಮ್ಮ ತಲೆಗೆ 4 ಅಂದರೆ 2 ಸ್ಕ್ವೇರ್, 9 ಅಂದರೆ 3 ಸ್ಕ್ವೇರ್, 25 ಅಂದರೆ 5 ಸ್ಕ್ವೇರ್, 49 ಅಂದರೆ 7 ಸ್ಕ್ವೇರ್, 121 ಅಂದರೆ 11 ಸ್ಕ್ವೇರ್, 116 ಅಂದರೆ 17 ಸ್ಕ್ವೇರ್. ಹೀಗೆ ಅಲ್ಲ, 119 ಅಂದರೆ 13 ಸ್ಕ್ವೇರ್, 13 ಸ್ಕ್ವೇರ್. ಈ ಥರ ನಮಗೆ ಹೊಳಿತಾ ಹೋಗುತ್ತೆ ಅಲ್ವಾ. ಸೊ 13 ಸ್ಕ್ವೇರ್ ತಾನೆ, 13 × 13, 3 3 9, 3 3 1 3 3 116, ಕರೆಕ್ಟ್, 13 ಸ್ಕ್ವೇರ್. ಈಗ ನಮಗೆ ಸ್ಕ್ವೇರ್ಗಳೆಲ್ಲ ಕಾಮನ್ ಆದಮೇಲೆ ಇಲ್ಲಿ ಇನ್ನೇನು ನೋಡಬೇಕು ಅಂದರೆ 2 3 5 7 11 13 ಇದೆ. 2 ಓಕೆ, 3 5 7 ಇದು ಆಡ್ ನಂಬರ್ಸ್ ಅಂತ ಹೇಳೋಕ್ಕಾಗಲ್ಲ. 7 ಆದಮೇಲೆ 9 ಬಂದಿಲ್ಲ. 7 9 ಬಂದ್ಬಿಟ್ಟಿದ್ದರೆ ಇದೆಲ್ಲ ಅವಾಗ 2 ಬೇರೆ ಬಂದ್ಬಿಟ್ಟಿದೆ. ಸೊ 2 ಆಡ್ ನಂಬರ್ ಅಲ್ಲ, ಈವನ್ ನಂಬರು. ಅಂದಮೇಲೆ ಇದಕ್ಕೇನು ಕನೆಕ್ಷನ್ ಇದೆ? ಇದಕ್ಕಿರೋ ಕನೆಕ್ಷನ್ ನಾವು ಪ್ರೈಮ್ ನಂಬರ್ಸ್ ಅಂತೀವಿ. ಸೊ ಪ್ರೈಮ್ ನಂಬರ್ಸ್ ಯಾವುದ್ಯಾವುದು? 1 ತೊಗೋಬಾರ್ದು, ಕೆಲವು ಸಲ ತೊಗೊಳ್ತಾರೆ. 2 3 5 6 ಪ್ರೈಮ್ ನಂಬರ್ ಅಲ್ಲ, 7 9 ಪ್ರೈಮ್ ನಂಬರ್ ಅಲ್ಲ, ನೆಕ್ಸ್ಟ್ 11 13 15 ಪ್ರೈಮ್ ನಂಬರ್ ಅಲ್ಲ, ನೆಕ್ಸ್ಟು 17 19, ಆಮೇಲೆ 21 ಪ್ರೈಮ್ ನಂಬರ್ ಅಲ್ಲ, 7 3 21, ಸೊ 23. ಹೀಗೆ ಇದೆಲ್ಲ ಪ್ರೈಮ್ ನಂಬರ್ಸ್. ಈ ಪ್ರೈಮ್ ನಂಬರ್ನಲ್ಲಿ ಒಂದು ಬಿಟ್ಬಿಡಿ, 2ರಿಂದ ಶುರು ಮಾಡಿದ್ದೇವೆ. 2 ಕವರ್ ಆಯಿತು, 3 ಆಯಿತು, 5 ಆಯಿತು, 7 ಆಯಿತು, 11 ಆಯಿತು, 13 ಆಯಿತು, ನೆಕ್ಸ್ಟ್ ಬರೋದೇ 17. ಸೊ ಕೊನೆಯಲ್ಲಿರೋ ನಂಬರ್ 573 ಪ್ಲಸ್ 17 ಸ್ಕ್ವೇರ್. ಸೊ 17 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 17 × 17, 7 7 49, 4 7 7 4 11, 1 7 7 1 1, ಸೊ 9 8 2, ಸೊ 573 ಪ್ಲಸ್ 289, 9 3 12, 1 9 7 16, 1 3 8, 862. ಆಪ್ಷನ್ ಡಿ. ಈ ರೀತಿ ನಾವು ಸಂಖ್ಯೆಗಳ ಜೊತೆ ಆಟ ಆಡೋದು ಕಲ್ತ್ಕೋಬೇಕು. ಸಂಖ್ಯೆಗಳನ್ನ ನಾವು ಪದೇ ಪದೇ ಬಳಸ್ತಾ ಇದ್ದಾಗ ನಮಗೆ ಅದರಲ್ಲಿರುವಂತಹ ಕನೆಕ್ಷನ್, ಇಂಟರ್ ಕನೆಕ್ಷನ್ ಕಾಣಿಸೋಕ್ಕೆ ಶುರುವಾಗುತ್ತೆ. ಇದು ಅಭ್ಯಾಸದಿಂದ ಮಾತ್ರ ಬರುವಂಥದ್ದು. ಈಗ ನೆಕ್ಸ್ಟ್ ಕ್ವಶನ್ನು. ಇಲ್ಲಿ ಕ್ವಶನ್ ಸ್ವಲ್ಪ ನೋಡಿದಾಗ ಒಂದು ಅನುಮಾನ ಬಂತು. ಈ 53 ಆದಮೇಲೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ, ಕಾಮ ಇಟ್ಟಿಲ್ಲ. ಇಲ್ಲೇನೋ ಇಲ್ಲಿ ಈ ಮಿಕ್ಕಿದ ನಂಬರಲ್ಲಿ ಒಂದು ಸೀಕ್ವೆನ್ಸ್ ಇದೆ. ಅಂದರೆ 4725 ಆದಮೇಲೆ 1050 ಕಮ್ಮಿ ಆಯಿತು, 300 ಇನ್ನೂ ಕಮ್ಮಿ ಆಯಿತು, 120 ಇನ್ನೂ ಕಮ್ಮಿ ಆಯಿತು, 80 ಇನ್ನೂ ಕಮ್ಮಿ ಆಯಿತು. ಇದರಲ್ಲಿ ಒಂದು ಸೀಕ್ವೆನ್ಸ್ ಕೆಳಗಡೆ ಬರ್ತಿರೋ ಸೀಕ್ವೆನ್ಸ್ ಇದೆ. 53 ಸೇರಿಸ್ಕೊಂಡ್ಬಿಟ್ರೆ ಆ ಸೀಕ್ವೆನ್ಸ್ ಇಲ್ಲ. ಅದರಿಂದ ಬಹುಶಃ ಈ 53 ತಪ್ಪು. ಇಲ್ಲಿ ಇದು ಯಾವುದೋ ಕ್ವಶನ್ ನಂಬರ್ಗೆ ಅಂತ ಇಲ್ಲಿ ಹಾಕಿರಬೇಕು, ಅದಕ್ಕೆ ಅದು ಬಂದಿದೆ ಇಲ್ಲಿ. ಸೊ ಅದಕ್ಕೆ ಎಲ್ಲೋ ಮಾರ್ಕ್ ಮಾಡಿದ್ದೇನೆ, ಇದನ್ನು ಬಿಟ್ಬಿಡಿ. ನಾವು ನೋಡಬೇಕಾಗಿರೋದು 4725 1050 300 120 80 ನೆಕ್ಸ್ಟ್ ನಂಬರ್ ಏನು ಅಂತ. ಸೊ ಏನಾಗಿರುತ್ತೆ ಅದಕ್ಕೆ?
ಇಲ್ಲಿ ನಾವು ಏನು ಮಾಡಬೇಕು, ಈ ನಂಬರ್ಸು ಮೊದಲನೇದಾಗಿ ಈ ನಂಬರ್ಸ್ ನೋಡಿದಾಗ ನಮಗೆ ಏನೋ ಒಂದು ಆತ್ಮೀಯತೆ ಕಾಣಬೇಕು. ಏನು, ಎಲ್ಲ ಸಂಖ್ಯೆಗಳು 1 5ರಲ್ಲಿ ಕೊನೆಯಾಗಿದೆ, ಇಲ್ಲ 0ಯಲ್ಲಿ ಕೊನೆಯಾಗಿದೆ. ಸೊ ನಂಬರ್ಸ್ ಎಲ್ಲ ಸೀರೀಸ್ನಲ್ಲಿ 5 ಅಥವಾ 0ಯಲ್ಲಿ ಕೊನೆ ಆಯಿತು ಅಂದರೆ ಅದು 5ರಿಂದ ಭಾಗಿಸಲ್ಪಡುತ್ತದೆ ಅಂತ ಒಂದು ನಮ್ಮ ತಲೆಯಲ್ಲೂ ಬರಬೇಕದು. ಅದು ಈ ಥರ ಜ್ಞಾಪಕ ಇಟ್ಕೊಳಕ್ಕೆ ಬಯಟ್ ಮಾಡೋಕ್ಕೆ ಹೋಗಬಾರ್ದು. ಲೆಕ್ಕ ಮಾಡ್ತಾ 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 ಅದು ನಮ್ಮ ತಲೆಯಲ್ಲೆಲ್ಲ ಕೂತಿರಬೇಕು. ಸೊ ಏನಾಗಿದೆ ಇಲ್ಲಿ ಅಂದರೆ, ನಾವು ಒಂದು ಕೆಲಸ ಮಾಡೋಣ. 4725 1050 300 120 80. ಓಕೆನಾ? ನಾವು ಕೆಲಸ ಮಾಡೋಣ, ಎಡದಿಂದ ಬಲಕ್ಕೆ ಬರೋ ಬದಲು ಬಲದಿಂದ ಎಡಕ್ಕೆ ಹೋಗೋಣ, ಸುಮ್ಮನೆ ನೋಡೋಕ್ಕೆ. ಯಾಕೆಂದರೆ ಸ್ವಲ್ಪ ಅದು ಸಂಖ್ಯೆಗಳು ಕಡಿಮೆ ಇದ್ದಾಗ ಲೆಕ್ಕ ಮಾಡೋ ಸುಲಭ. 80ಕ್ಕೂ 120ಕ್ಕೂ ಏನು ಕನೆಕ್ಷನ್ ಇದೆ? ಒಂದು, ನೀವು ಅಡಿಷನ್ಗೆ ಹೋದರೆ +40 ಆಯಿತು ಅಂತ ಅಂದ್ಕೊಳ್ಳೋಣ, ಸುಮ್ಮನೆ ಒಂದು ಲೆಕ್ಕ ತೊಗೊಂಡ್ರೆ. ಆವಾಗ 120ಕ್ಕೂ 300ಕ್ಕೂ ಅದೇ ಅಡಿಷನ್ ತೊಗೊಂಡ್ರೆ, ಸಬ್ಟ್ರಾಕ್ಷನ್ ಅಡಿಷನ್ ತೊಗೊಂಡ್ರೆ 300 - 120 80 180 ಆಯಿತು. ಅದೇ ಥರ 300ಕ್ಕೂ 1050ಕ್ಕೂ ಏನು ವ್ಯತ್ಯಾಸ? 50 - ಇದು 0 50 10ಲ್ಲಿ 3 7 +750 ಡಿಫ್ರೆನ್ಸ್. ಅದೇ ಥರ ತೊಗೊಂಡ್ರೆ 5ರಲ್ಲಿ 0 ಹೋದರೆ 5, 12ರಲ್ಲಿ 5 ಹೋದರೆ 7, 6ರಲ್ಲಿ 0 ಹೋದರೆ 6, 4ರಲ್ಲಿ 1 ಹೋದರೆ 3 +3000. ಯಾಕೋ ನಮಗೆ ಇದರಲ್ಲೂ ಏನೋ ಒಂದು ಲಿಂಕ್ ಕಾಣಲಿಲ್ಲ, ಇಷ್ಟ ಆಗಲಿಲ್ಲ, ಏನಿರ್ಬೋದು ಅಂತ. ಅದರ ಬದಲು ಏನು ಮಾಡೋಣ, ಅಡಿಷನ್ ಬೇಡ, ಮಲ್ಟಿಪ್ಲಿಕೇಶನ್ ತೊಗೋಣ. ಇಲ್ಲಿ ಸ್ವಲ್ಪ ನಮಗೆ ಡೆಸಿಮಲ್ ಮಲ್ಟಿಪ್ಲಿಕೇಶನ್ನು ಬಂದರೆ ಒಳ್ಳೆಯದು. ಏನು, 80ಕ್ಕೂ 120 ಆಗೋದಕ್ಕೆ ನಾವು 81 80, ಇನ್ನು ಉಳಿದು 40. ಈ 40 80ಕ್ಕೆ ಅರ್ಧ ಇರೋದ್ರಿಂದ 80 × 1.5 ಮಾಡಿದ್ರೆ 120 ಬರುತ್ತೆ. ಈಗ ನೋಡಿ, 120ಗೂ 180ಗೂ ನೀವು ಹಾಗೆ ನೋಡಿದ್ರೆ ಇನ್ನೂ ಒಂದು 120 ತೆಗೆದ್ರೆ 60 ಇರುತ್ತೆ. ಆ 60 120ಕ್ಕೆ ಅರ್ಧ ಇದೆ. ಆದ್ದರಿಂದ 120 × 2.5 ಮಾಡಿದ್ರೆ 300 ಬರುತ್ತೆ. 120 + 120 240 + 60 300 ಆಯಿತು. ಅದೇ ಥರ 1.5 ಆಯಿತು, 2.5 ಆಯಿತು, 3.5 ಮಾಡಿ ನೋಡೋಣ ಏನಾಗುತ್ತೆ. 303ರಲ್ಲಿ 900 ಸುಲಭ, 309 303ರಲ್ಲಿ 900, ಇನ್ನು ಉಳ್ಕೊಂಡಿರೋದು 150, 300ಕ್ಕೆ ಅರ್ಧ 150, ಸೊ ಇಂಟು 3.5. ಅದೇ ಥರ ನೀವು 1050 × 4.5 ಮಾಡಿ ನೋಡಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. 1050 × 4.5, 5 0 0 5 5 25 2 5 1 5 4 0 0 4 5 20 2 4 1 4 0 5 2 7 4 ಒಂದು ಪಾಯಿಂಟ್ ಇಲ್ಲಿಟ್ರೆ 4725 ಬಂದಿದೆ ನೋಡಿ. ಇಲ್ಲಿ ಅಲ್ಲಿ ಇದೇ ಮುಗೀತು, ನಮಗೆ 4725 ಇದು ನೆಕ್ಸ್ಟ್ ಬೇಕಾಗಿಲ್ಲ. ಅಂದರೆ ಈಗ ರಿವರ್ಸ್ ಬರೋಣ. 4.5 3.5 ಆಯಿತು, 3.5 2.5 ಆಯಿತು, 2.5 1.5 ಆಯಿತು. ಅವಾಗ ನೆಕ್ಸ್ಟ್ ನಂಬರ್ ಏನಾಗಬೇಕು? 0.5 ಆಗಬೇಕು. ಅಂದರೆ ಇಲ್ಲಿ ನಮಗೆ ರೆಡ್ಡಲ್ಲಿ ಹಾಕೋಣ. ಈಗ ಇಲ್ಲಿ ನಮಗೆ ಯಾವ ಸಂಖ್ಯೆ ಬರಬೇಕಪ್ಪ ಅಂದರೆ, ಇಲ್ಲಿ ಬರಬೇಕಾಗಿರೋ ಸಂಖ್ಯೆ ಹೇಗಿರಬೇಕಪ್ಪ ಅಂದರೆ, ಎಕ್ಸ್ ಅಂತ ಇಟ್ಕೊಳ್ಳಿ. ಎಕ್ಸ್ × 0.5 ಶುಡ್ ಬಿ ಈಕ್ವಲ್ ಟು 80, ಕರೆಕ್ಟಾ? ಹಾಗೆ 80 × 1.5 120 ಆಯಿತು, 120 × 2.5 300 ಆಯಿತು. ಹಾಗೆ ಎಕ್ಸ್ × 0.5 80 ಆಗಬೇಕು. ಅದರ ಅರ್ಥ 0.5 ಅಂದರೆ ಅರ್ಧ, ಈ ಎರಡು ಈ ಕಡೆ ಕಳಿಸ ಅಂದರೆ ಇಂಟು 2 ಆಗುತ್ತೆ, 160 ಆಗುತ್ತೆ. ಸೊ 160 ಇಲ್ಲಿ 160 × ಅರ್ಧ 0.5 is 80, ಆನ್ಸರ್ ಈಸ್ 160. ಅದನ್ನೇ ಅವರು ಇಲ್ಲಿ ಕಂಡುಹಿಡಿದಿರೋದು. ಹೀಗೆ ಕೆಲವೊಂದು ಪ್ರಾಬ್ಲಮ್ಸು ನೀವು ಬೇಕಾದ್ರೆ ಉತ್ತರ ನೋಡಿಕೊಂಡು ರಿಲೇಷನ್ ಅರ್ಥ ಮಾಡಿಕೊಂಡ್ರೂ ಚಿಂತೆ ಇಲ್ಲ. ಆಮೇಲೆ ಈ ಥರ ಪ್ರಾಬ್ಲಮ್ಸ್ ಬಂದಾಗ ಅದು ಮಾಡೋದು ಅಭ್ಯಾಸ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ 68. ಸೊ 3 25 255 2545 25455 ಇದೊಂಥರ ತುಂಬ ವಿಚಿತ್ರವಾಗಿದೆ. ಆನ್ಸರ್ ಅಂತೂ ಇನ್ನೂ 254550 ಈ ಥರ ಇದೆ. ಅಂದರೆ ಒಂದು ಹಾಗೆ ಒಂದೊಂದು ಡಿಜಿಟ್ ಸೇರಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ 1 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ಸ್ ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಡಿಜಿಟ್ ಇದೆ. ಅಫ್ಕೋರ್ಸ್ ಆನ್ಸರಲ್ಲಿ ಎಲ್ಲನೂ 6 ಡಿಜಿಟ್ ಇರೋದ್ರಿಂದ ಇದು ಯಾವುದು ಅಂತ ನಾವು ಕಂಡುಹಿಡಿಯಬೇಕು. ಇದಕ್ಕೂ ಇರೋ ರಿಲೇಷನ್ಸು ಏನು ಅಂತ ನಾವು ನೋಡ್ಕೊಂಡು ಹೋಗಬೇಕು. ಹೇಗೆ? ಇಲ್ಲಿ ನೋಡಿ, ಇಲ್ಲಿ
ಮೊದಲನೇದೇನು ಮಾಡಿ ಮತ್ತೆ ಬರ್ಕೊಳ್ಳೋಣ. 3 ಇದೆ, 25 ಇದೆ, 255 ಇದೆ, 2545 ಇದೆ, ಇನ್ನೊಂದು 25455 ಇದೆ. ಸೊ 3ಕ್ಕೂ 25 ಹೆಂಗಾಗೋಯ್ತು ಅಂತ ನೋಡ್ಬೇಕು ನಾವು. ಸೊ ನಮಗೊಂದು ಗೊತ್ತಿದೆ, ಏನಪ್ಪ ಅಂದರೆ ನೀವು 3ಕ್ಕೆ ಯಾವುದರಿಂದ ಮಲ್ಟಿಪ್ಲೈ ಮಾಡಿದ್ರೆ 25 ಬರಲ್ಲ. 3 8 24, 3 9 27 ಬರೋದಿಲ್ಲ. ಇಲ್ಲ ನೀವು 3 8 24 ಪ್ಲಸ್ 1 ಹಾಕಬೇಕು, ಇಲ್ಲ 3 10 30 ಹಾಕಬೇಕು, ಆವಾಗ 5 ಕಳಿಬೇಕು. ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕಪ್ಪ ಅಂದರೆ ಇನ್ನು ಮುಂದೆ ಎಲ್ಲ 5 5 5 ಕಾಣಿಸ್ತಾ ಇದೆ ನಿಮಗೆ ಕೊನೆಯಲ್ಲಿ. 3 ಬಿಟ್ಟರೆ ಇದೆಲ್ಲ ನೋಡಿದ್ರೆ 5 ಎಂಡ್ ಆಗ್ತಾ ಇದೆ. ಅದರಿಂದ 5 0 ಬಳಸೋಣ. ಸೊ 3ಕ್ಕೆ 10ರಿಂದ ಮಲ್ಟಿಪ್ಲೈ ಮಾಡಿದ್ರೆ 30, 5ರಿಂದ ಕಳೆದ್ರೆ 25. ಇದಾಯ್ತಾ? ಸೊ ಇದಕ್ಕೇನಾಗುತ್ತೆ ನೋಡೋಣ. ಇದೇ ಫಾರ್ಮುಲಾ 25ಕ್ಕೆ 10ರಿಂದ ಮಲ್ಟಿಪ್ಲೈ ಮಾಡಿದ್ರೆ 250. ಆದರೆ ಇದು 5 ಜಾಸ್ತಿ ಇದೆ, ಸೊ +5 ಮಾಡೋಣ. ಈಗ 255ಕ್ಕೆ 10ರಿಂದ ಮಲ್ಟಿಪ್ಲೈ ಮಾಡಿದ್ರೆ 2550 ಆಯಿತು. ನಮಗೆ ಬೇಕಾಗಿರೋದು 2545, ಅಂದರೆ 5 ಕಡಿಮೆ ಮಾಡಬೇಕು. ಸೊ ಇಂಟು 10 - 5 ಆಯಿತು. ಅದೇ ಥರ ಇದಕ್ಕೆ ಇಂಟು 10 ಮಾಡಿದ್ರೆ 2 5 4 5 0 ಆಯಿತು. ನಮಗೆ ಬೇಕಾಗಿರೋದು 2 5 4 5 5, ಅಂದರೆ +5 ಮಾಡಬೇಕು. ಅಂದರೆ ಇಂಟು 10 +5. ಈಗ ನೋಡಿ, ಮೊದಲನೇ ಸಂಖ್ಯೆ ಇಂಟು 10 -5, ಆಮೇಲೆ +5 -5 +5, ನೆಕ್ಸ್ಟ್ ಏನಾಗುತ್ತೆ -5 ಆಗುತ್ತೆ. ಇಂಟು 10 -5 ಆಗುತ್ತೆ. ಇದು ರಿಲೇಷನ್. ಸೊ ರಿಲೇಷನ್ ಗೊತ್ತಾಗೋಯ್ತು ನಮಗೆ. ಆಗೇನು ಮಾಡಿ, ಈ 25455ಗೆ 10ರಿಂದ ಮಲ್ಟಿಪ್ಲೈ ಮಾಡಿದ್ರೆ 254,550 -5 ಮಾಡಿಬಿಟ್ರೆ ಏನಾಗುತ್ತೆ, 50ರಲ್ಲಿ 5 ಹೋದರೆ 45, ಇದು 45, 25 4545 25454. ಸಿ ಇಸ್ ದ ಆನ್ಸರ್. ಹೀಗೆ ಸೊ ನಾವು ನಂಬರ್ನ ಬರ್ಕೋಬೇಕು. ಒಂದು ನಂಬರ್ಗೂ ಇನ್ನೊಂದು ನಂಬರ್ಗೂ ಏನು ಕನೆಕ್ಷನ್ ಇದೆ ಅಂತ ನಿಮಗೆ ಮೊದಲು ಗೊತ್ತಾಗದೇ ಇರ್ಬೋದು. ಸರ್ 325 ಬಹಳ ಕಷ್ಟ ಗೊತ್ತಾಗೋದು ಅಂತಿದ್ರೆ ಯೋಚನೆ ಮಾಡಬೇಡಿ. 25ಕ್ಕೂ 255ಕ್ಕೂ ನೋಡಿ, ಇಲ್ಲಿ ಏನೋ ಕಾಣಿಸ್ತಾ ಇದೆ ನನಗೆ. 25 10 250 ಅಂತ ಗೊತ್ತು, ಈ 5 ಎಕ್ಸ್ಟ್ರಾ ಬಂದ್ಬಿಡ್ತು. ಸೊ ಇಂಟು 10 ಹಾಕಿ +5 ಹಾಕಿರ್ತೀನಿ. ಅದೇ ರಿಲೇಷನ್ ನೆಕ್ಸ್ಟ್ ಇದೆಯಾ ನೋಡಬೇಕು. 255ಕ್ಕೆ 10 ಮಲ್ಟಿಪ್ಲೈ ಮಾಡಿದ್ರೆ ಇನ್ನೊಂದು 0 ಬಂದ್ಬಿಡುತ್ತೆ. ಇಲ್ಲಿ 2550, ಇಲ್ಲಿ 2045 ಇದೆ. ಅಲ್ಲಿ 5 ಆ್ಯಡ್ ಮಾಡಿದೆ, ಇಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದೆ, ಪರವಾಗಿಲ್ಲ, ಓಕೆ. ಅಲ್ಲಿ ಆ್ಯಡ್ ಮಾಡಿದ್ರು ಅಡೇ ಮಾಡೋಕ್ಕಂತಿಲ್ಲ. ಒಂದು ಅಡಿಷನ್ನು ಒಂದು ಸಬ್ಟ್ರಾಕ್ಷನ್ ಇದ್ದಾಗ ನೆಕ್ಸ್ಟು ಅಡಿಷನ್ನು ನೆಕ್ಸ್ಟ್ ಸಬ್ಟ್ರಾಕ್ಷನ್ನೇ ಬರಬೇಕೇ ಹೊರತು ಮನಸ್ಸು ಬಂದಂಗೆ ಅಡಿಷನ್ನು ಮನಸ್ಸು ಬಂದಂಗೆ ಸಬ್ಟ್ರಾಕ್ಷನ್ ಆಗಬಾರ್ದು. ಅದಕ್ಕೇ ನಂಬರ್ ಸೀರೀಸ್ ಅಂತ ಹೇಳೋದು. ಸೀರೀಸ್ ಅಂದರೆ ಒಂದು ಸೀರೀಸಾಗಿ ಹೋಗಬೇಕು. ಯಾರಾದರೂ ಒಬ್ಬರು ನಮಗೆ 1 2 3 4 5 ಅಂತ ಹೇಳ್ತಿದ್ದಾರೆ ಅಂದರೆ ನಮಗೆ ಅಲ್ಲೊಂದು ಸೀರೀಸ್ ಇದೆ. 1 + 1 2, 2 + 1 3, 3 + 1 4, 4 + 1 5. ಅಥವಾ ಯಾರಾದರೂ ನಮಗೆ 2 4 6 8 10 ಹೇಳ್ತಿದ್ದಾರೆ ಅಂದರೆ ಅದು ನಮಗೆ ಸೀರೀಸ್ ಇದೆ. 2 + 2 4, 4 + 2 6, ಹೀಗೆ ಒಂದು ಸೀರೀಸ್ ಇದೆ. ಇಲ್ಲ ಯಾರೋ ನಮಗೆ 1 4 9 16 25 ಅಂತ ಹೇಳ್ತಿದ್ದಾರೆ ಅಂದರೂ ಕೂಡ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, ಈ ಥರ ನಮಗೆ ಏನೋ ಒಂದು ಕನೆಕ್ಷನ್ ಕಾಣಬೇಕು. 4 ಸಂಖ್ಯೆಗಳು ನೋಡ್ತಿದ್ದಾಗೇ ಅವೆರಡಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಯೋಚನೆ ಮಾಡೋ ಶಕ್ತಿನೇ ಆಪ್ಟಿಟ್ಯೂಡ್ ಅಂತ ಹೇಳೋದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 24, 48, 144, 576, 2880. ಇಲ್ಲೂ ಅಷ್ಟೇ ನಂಬರ್ಸು ಚೆನ್ನಾಗಿ ಜಂಪ್ ಆಗ್ತಾ ಇದೆ. ಮೊದಲು ಕಡಿಮೆ ಜಂಪ್ ಆಯಿತು, ಆಮೇಲೆ ಜಾಸ್ತಿ ಜಂಪ್ ಆಗ್ತಾ ಇದೆ. ಏನೋ ಸಂಬಂಧ ಕಾಣಿಸ್ತಾ ಇದೆ ಇಲ್ಲಿ. 24 48 ಸಂಬಂಧ ಕಾಣಿಸ್ಬಿಡ್ತು. 24 2 48. ಇನ್ನು 48ಕ್ಕೂ 144 ಸಂಬಂಧ ಹೀಗೆ ನೋಡ್ಕೊಂಡು ಹೋಗ್ತಾ ಹೋಗೋಣ. ನೋಡಿ, ನಾವು ಇಲ್ಲಿ ನಂಬರ್ಸ್ನ ಮುಂಚೆ ಬರ್ಕೊಳ್ಳೋಣ. 24, 48, 144, 576, 2080. ಸೊ ಸಂಬಂಧ ಏನಿದೆ? 24 × 2 48, ಈಸಿ ಆಗೋಯ್ತು. ಈಗ
ಇದು 3 ಇದೆಯಾ? 3 ಎಂಟು 24, 2, 3 4 12, 14. ಸೊ ಇಂಟು 3 ಇದೆ. ಇದು 4 ಇದೆಯಾ? 4 4 16, 1, 4 4 16, 1 17, 1, 4 4 1 5, ಇಂಟು 4 ಇದೆ. ಇದು 5 ಇದೆಯಾ? 5 6 30, 3, 5 7 35, 3 38, 3, 5 5 25, 3 28, ಇಂಟು 5 ಇದೆ. ಸೊ 2 3 4 ಆದಮೇಲೆ ಆಬ್ವಿಯಸ್ಲಿ ನೆಕ್ಸ್ಟ್ 6 ಇರುತ್ತೆ. 6 ಸೊನ್ನೆಲು 0, 6 ಎಂಟು 48, 4, 6 ಎಂಟು 48, 4, 52, 5, 6 2 12, 5, 17, 17,280 ಆನ್ಸರ್. ಸೊ ಇದಕ್ಕೆ ನಮಗೆ ಒಂದಷ್ಟು ಕೂಡೋದು, ಕಳೆಯೋದು, ಗುಣಾಕಾರ, ಭಾಗಾಕಾರ ಬೇಸಿಕ್ ಗೊತ್ತಿದ್ರೆ ಇಂಥ ಲೆಕ್ಕಗಳು ಮಾಡೋದು ಸುಲಭ. ಅದನ್ನು ನಾವು ಕಲಿಯೋದಕ್ಕೆ ಕಷ್ಟಪಡಬೇಕಾಗಿಲ್ಲ. ದಿನ ಒಂದು 10 ತನಕ ಮಗ್ಗಿ ಹೇಳ್ಕೊಂಡ್ರೂ ಸಾಕು. 20 ತನಕ ಮಗ್ಗಿ ಬಂದ್ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ. 70ನೇ ಪ್ರಾಬ್ಲಮ್ಮು 5 5 15 75 525 4725. ಒಂದು ಅಬ್ಸರ್ವೇಷನ್ ತಕ್ಷಣ ಬರೋದೇನಪ್ಪ ಅಂದರೆ ಎಲ್ಲನೂ 5 ಇದ್ರೆ ಕೊನೆ ಆಗುತ್ತೆ. ಸೊ 5 ಮಗ್ಗಿ ಜೊತೆ ಏನೋ ಸಂಬಂಧ ಇದೆ. ಆಮೇಲೆ ಏನೋ ಒಂದು ಮಲ್ಟಿಪ್ಲಿಕೇಶನ್ ಬರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಬರ್ಕೊಳ್ಳೋಣ ಮತ್ತೆ. 5 5 15 75 525 4725. ನೋಡಿ, 5 1 5, 5 3 15, 5 1 5, 5 ಇಂಟು 3 15, 15 5 75. ಸೊ 1 3 5 ಸಿಕ್ತು. ಇಲ್ಲಿ 7 ಸಿಗುತ್ತೆ ನೋಡೋಣ. 7 5 35, 3, 7 7 49, 3 52 ಸಿಕ್ಬಿಡ್ತು. ನೆಕ್ಸ್ಟ್ 9 ಸಿಗುತ್ತೆ ನೋಡೋಣ. 9 5 45, 4, 9 18, 4 22, 2, 9 5 45, 2 47. ಅಂದಮೇಲೆ 1 3 5 7 9 ಅಂತಿದ್ದಾಗೆ ನೆಕ್ಸ್ಟ್ ನಂಬರ್ ನಮಗೆ ಬರುತ್ತೆ 11. 11 5 55, 5, 11 2 22 ಪ್ಲಸ್ 5 27, 2 ಇದೆ. 11 7 77 ಪ್ಲಸ್ 2 79, 7 ಇದೆ. 11 4 44 ಪ್ಲಸ್ 7 51, 51 975. ಡಿ ಆನ್ಸರ್. ಇದೆಲ್ಲ ನಮಗೆ ಗೊತ್ತಾಗಿದೆ ಏನಪ್ಪ ಅಂದರೆ, ಎಷ್ಟರ ಮಟ್ಟಿಗೆ ನಾವು ಲೆಕ್ಕಗಳು ಮಾಡ್ತಾ ಹೋಗ್ತೀವೋ ಅಷ್ಟರ ಮಟ್ಟಿಗೆ ನಮಗೆ ಲೆಕ್ಕದ ಒಳ ಅರ್ಥಗಳು ಗೊತ್ತಾಗ್ತಾ ಹೋಗುತ್ತೆ. ಎಲ್ರಿಗೂ ಶುಭವಾಗಲಿ. ಆಲ್ ದಿ ವೆರಿ ಬೆಸ್ಟ್.